ಮೂಲ ಜಾತಕದಲ್ಲಿ ನಿಮಗೆ ಯೋಗಗಳಿದ್ದರೆ ಒಂದು ಕನೆಕ್ಷನ್ನು, ನ್ಯೂಮರಲಜಿ ಇದ್ದರೆ ಒಂದು ಕನೆಕ್ಷನ್ನು, ನೀವಿರ್ತಕ್ಕಂಥ ಜಾಗದಲ್ಲಿ ವಾಸ್ತು ಇದ್ದರೆ ಒಂದು ಕನೆಕ್ಷನ್ನು. ಇದೆಲ್ಲ ಕನೆಕ್ಷನ್ ಆದಮೇಲೆ ಬೇಕಾದ್ರೆ ನಂಬರ್ಸು ಡೇಂಜರ್ ಅಂತ ಹೇಳಿ. ಈ ನಂಬರ್ಗೆ ಈ ನಂಬರ್ ಡೇಂಜರು, ಆ ನಂಬರ್ಗೆ ಆ ನಂಬರ್ ಡೇಂಜರು, ಇದಕ್ಕೆ ಇವನು ಡೇಂಜರು, ಕೊನೆಗೆ ಆ ವ್ಯಕ್ತಿನೇ ಡೇಂಜರು. ಆ ವ್ಯಕ್ತಿ ಇದನ್ನಲ್ಲ ಭಾಳ ಡೇಂಜರು, ಹೇಳೋ ವ್ಯಕ್ತಿನೇ ಭಾಳ ಡೇಂಜರು. ಹುಷಾರಾಗಿರಬೇಕು. ಯಾಕೆಂದರೆ ಯಾವ ನಂಬರಲ್ಲೂ ಕೂಡ ನಾವು ಕಂಪ್ಲೀಟ್ ಅಚೀವ್ ಮಾಡೋರು ಇಲ್ಲ. ಈಗ 6ನೇ ನಂಬರ್ ತೊಗೊಳ್ಳಿ, ಅಥವಾ 15ನೇ ನಂಬರ್ ತೊಗೊಳ್ಳಿ, ಅಥವಾ 24ನೇ ನಂಬರ್ ತೊಗೊಳ್ಳಿ, ಎಲ್ಲರೂ 6, 14, 24 ಎಲ್ಲ ಫುಲ್ ಹುಟ್ಟಿರೋರೆಲ್ಲ ಸ್ಟಾರೇನಾ? ಖಂಡಿತ ಇಲ್ಲ. ಸ್ಟಾರ್ ಆಗಿಬಿಡ್ತಾರಾ? ಸಾಧ್ಯನೇ ಇಲ್ಲ. ಹಾಗನ್ಬಿಟ್ಟು 8ನೇ ತಾರೀಕು ಹುಟ್ಟಿರೋರು, 17ನೇ ತಾರೀಕು ಹುಟ್ಟಿರೋರು, 26ನೇ ತಾರೀಕು ಹುಟ್ಟಿರೋರು ಎಲ್ಲರೂ ಅಧಮರ. ಪಬ್ಲಿಕ್ ಸ್ವಲ್ಪ ಇದನ್ನು ಸ್ವಲ್ಪ ಯೂಸ್ ಮಾಡಲ್ಲ, ಎಸ್ಪೆಷಲಿ ಮಹಿಳೆಯರು. ಆಮೇಲೆ ಒಂದು ಸ್ವಲ್ಪ ಹುಡುಗರು, ಈ ಯುವಕರು ಇರ್ತಾರಲ್ಲ, ಸ್ವಲ್ಪ ಈ ರಕ್ತ ಕುದಿತಾ ಇರ್ತಕ್ಕಂಥ ಯುವಕರು, ನ್ಯೂಮರಾಲಜಿ ಹುಚ್ಚರಾಗಿರ್ತಾರೆ ಕೆಲವರು ಯುವಕರು. ಜ್ಯೋತಿಷರು ಹುಚ್ಚರಾಗ್ರಿ, ಅಸ್ಟ್ರಾಲಜಿ ಹುಚ್ಚರಾಗ್ರಿ, ಆವಾಗ ಒಂದೇನೋ ಬೆಲೆ ಇದೆ. ಈ ನ್ಯೂಮರಾಲಜಿ ಭಾಳ ಈಸಿ, 1 ರಿಂದ 9 ಇರೋದೇ 1 ರಿಂದ 9. ಅದಕ್ಕೇನು ನಿಮಗೇನು ಟ್ರಿಗ್ನಾಮೆಟ್ರಿ ಬೇಡ, ಆಲ್ಜಿಬ್ರಾ ಬೇಡ, ಇನ್ನೊಂದು ಏನೇನಿದೆ ಮ್ಯಾಥಮೆಟಿಕ್ಸಲ್ಲಿ ಇರ್ತಕ್ಕಂಥದ್ದು, ಓಕೆ, ಜಿಯೋಮೆಟ್ರಿ ಬೇಡ, ಏನೂ ಬೇಡ ಮ್ಯಾಥಮೆಟಿಕ್ಸಲ್ಲಿ. 1 ರಿಂದ 9 ನಂಬರು. ಆ 1 ರಿಂದ 9 ನಂಬರ್ಗೆ ಈ ನಂಬರ್ ಹೆಂಗಿರುತ್ತೆ ಆ ನಂಬರ್ ಅಂತ ಹೇಳಿದ್ದಕ್ಕೆ ಏನು ವಿದ್ವಾಂಸರು ಬೇಕಾ? ವಿದ್ವಾಂಸರು ಬೇಕೇನ್ರಿ ಇದನ್ನೆಲ್ಲ 1 ರಿಂದ 9 ಹೇಳೋಕ್ಕೆ? ಆ ನ್ಯೂಮರಾಲಜಿ ಅಂತಲೇ ಎಷ್ಟೊಂದು ಜನ ಯೂಟ್ಯೂಬ್ಗಳು ಮಾಡಿಬಿಡ್ತಾರೆ, ನಾವು ನಂಬರ್ಸು ಅದು ಇದು ಅಂತ. ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದೇನು ಅಂಥದ್ದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಸುಮ್ಮನೆ ಕೆಲವು ನಂಬರ್ಗೆ ಕೆಲವು ನಂಬರು ಕೆಟ್ಟದ್ದು, ಕೆಲವು ನಂಬರ್ಗೆ ಕೆಲವು ನಂಬರ್ ಒಳ್ಳೆಯದು. ಅದನ್ನು ನಾವು ಟ್ಯಾಲಿ ಮಾಡ್ಕೊಂಡು ಹೋದರೆ ಅಷ್ಟೇ ನ್ಯೂಮರಾಲಜಿ. ಅದಕ್ಕೇನು ಬಿಲ್ಡಪ್ಪು. ನಾನು ಹೇಳ್ದಂಗೆ ಡೇಟ್ಸು, ನಾನು ಆ ಡೇಟ್ಸು ಈ ಡೇಟ್ಸು, ಆ ಡೇಟಲ್ಲಿ ಎಷ್ಟೊಂದು ಜನ ಬದುಕಿರ್ತಾರೆ, ಅದೇ ಡೇಟ್ಸಲ್ಲಿ ಎಷ್ಟೊಂದು ಜನ ಸತ್ತಿರ್ತಾರೆ. ಒಳ್ಳೆ ಡೇಟಲ್ಲೂ ಸತ್ತಿದ್ದಾರೆ, ಕೆಟ್ಟ ಡೇಟಲ್ಲೂ ಸತ್ತಿದ್ದಾರೆ. ಒಳ್ಳೆ ಡೇಟಲ್ಲೂ ಬದುಕಿದ್ದಾರೆ, ಕೆಟ್ಟ ಡೇಟಲ್ಲೂ ಬದುಕಿದ್ದಾರೆ. ಸೊ ಡೇಟ್ ಅನ್ನೋದು ಅವರವರ ವೈಯಕ್ತಿಕವಾಗಿ ಜಾತಕದ ಮೇಲೆ ಡಿಪೆಂಡೇ ಹೊರತು ಡೇಟೇ ಜೀವನ ಅಲ್ಲ, ಡೇಟೇ ಕಂಪ್ಲೀಟ್ ಅಲ್ಲ. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ 2026ಕ್ಕೆ ಕಾಲಿಡ್ತಾ ಇದ್ದೀರಾ. ಸೊ ಕಾಲಿಡುವಂಥ ಸಂದರ್ಭದಲ್ಲಿ ನ್ಯೂಮರಾಲಜಿನ ಕಮ್ಮಿ ತಗೊಳ್ಳಿ. ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರನ ಅತಿ ಕಮ್ಮಿ ಉಪಯೋಗಿಸಿದ್ದಾರೆ. ಸಂಖ್ಯೆಗಳನ್ನು ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಯೂಸ್ ಮಾಡಿದ್ದಾರೆ, ಆದರೆ ಜ್ಯೋತಿಷ್ಯನ ಪ್ರಧಾನವಾಗಿಟ್ಟಿದ್ದಾರೆ. ಅರ್ಥ ಆಯ್ತಾ? ಈ ಮಧ್ಯದಲ್ಲಿ ಬಂದಿರತಕ್ಕಂಥ ಕೆಲವರು ನ್ಯೂಮರಾಲಜಿ ಹೇಳ್ಕೊಂಡು ಈ ಥರ ಇರುತ್ತೆ, ಆ ಥರ ಬರೀ ಗುಣಲಕ್ಷಣಗಳು ಹೇಳ್ತಾರೆ. ಬೇಕಾದ್ರೆ ಕೇಳಿ, 99.99% ಯಾರ್ದಾರು ನೋಡಿ ಗುಣಲಕ್ಷಣ. ನಾನು ಗುಣಲಕ್ಷಣನೇ ಹೇಳೋದು. ನ್ಯೂಮರಾಲಜಿ ಅದು ಬಿಟ್ಟರೆ ಇನ್ನೇನು ರೀ ಹೇಳೋಕ್ಕಾಗುತ್ತೆ? ನೀವು 8ನೇ ತಾರೀಕು ಹುಟ್ಟಿರೋರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳ್ತೀನಿ. ಮತ್ತು ಮುಂದಿನ 1 ತಿಂಗಳು ಬಿಟ್ಕೊಂಡು ಮತ್ತೆ 8ನೇ ತಾರೀಕು ಅವ್ರಿಗೆ ಏನಾದರೂ ಅದೇ ಹೇಳಬೇಕು, ಇನ್ನೇನು ಬೇರೆ ಹೇಳೋಕ್ಕಾಗುತ್ತಾ? ಆವಾಗ ಅವ್ರಿಗೆ ಕೋಪ ಜಾಸ್ತಿ ಇಲ್ಲ. ಈಗ ಸತಿ ಹೇಳಿದಾಗ ಅವ್ರ ಕೋಪ ಕಮ್ಮಿ ಆಗಿದೆ, ಮುಂದಿನ ಸತಿ ಹೇಳಿದಾಗ ಅವ್ರು ಯಾವಾಗಲೂ ಮಲಗಿರ್ತಾರೆ, ಇನ್ನು ಅದ್ರ ಮುಂದಿನ ಸತಿ ಹೇಳಿದಾಗ ಅವ್ರು ಯಾವಾಗಲೂ ಎದ್ದಿರ್ತಾರೆ. ಈಗ ಹಾಗಿದ್ರೆ ನಂಬರ್ ಓವರ್ ಆಲ್ ಅವ್ರ ಲೈಫ್ ಟೈಮಿಗೆ ಆ ನಂಬರಿಗೆ ಅದೇ ಅವರ ಗುಣಲಕ್ಷಣಗಳು ಬೇಸಿಕ್ ಲೆವೆಲ್ಲು, ಅಡ್ವಾನ್ಸ್ ಲೆವೆಲ್ ಅಲ್ಲ, ಅದು ಬೇಸಿಕ್ ಲೆವೆಲ್ಲು. ಅಂದರೆ ಮೂಲ ಗುಣಗಳು ಅಂತ ಕರಿತೀವಿ.